ಅವ್ರ ತಾಯಿಯವರು ರಾಧಾ ಗೋಪಾಲ್ ನಾಯ್ಕ ಅಂತೇಳಿ ಇವರು ಬಹಳ ಅನೇಕ ವರ್ಷಗಳಿಂದ ವಾಸ್ತವಿರ್ತಕ್ಕಂಥ ಈ ಮನೆ. ಇದು ಬಹುಶಃ ನಗರಸಭೆಯ ಬೇಜವಾಬ್ದಾರಿಯಿಂದ ಶಿರ್ಸಿ ನಗರದ ಬೇರೆ ಬೇರೆ ಭಾಗದ ಎಲ್ಲ ನೀರುಗಳು ಕೂಡ ಬಂದು ಇಲ್ಲಿ ಬರೋದ್ರಿಂದ ಇಲ್ಲಿದ್ದಂಥ ಸಾವಿರಾರು ಲೋಡ್ ಮಣ್ಣು ಇವತ್ತು ತೊಳ್ಕೊಂಡು ಹೋಗಿ ಇವರ ಮನೆಯ ಈ ಪಕ್ಕದ ದರೆಯೆಲ್ಲ ಕುಸಿದು ಹೋಗಿ ಇಷ್ಟೊಂದು ದೊಡ್ಡ ಅನಾಹುತ ಆಗಿ ಅರ್ಧ ಮನೆ ಬಿದ್ದು ಇವತ್ತು ಮಳೆಗಾಲದಲ್ಲಿ ಅವರು ಎಲ್ಲಿ ಉಳಿಬೇಕಂತ ಓಡಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಲಿ ನಗರಸಭೆ ಆಗಲಿ ಬಂದು ಇವರಿಗೆ ಸಾಂತ್ವನ ಹೇಳೋದ್ರ ಮುಖಾಂತರ ಅವರಿಗೆ ಸದ್ಯಕ್ಕೆ ಇವರು ಬೇರೆ ಯಾವ್ದಾದ್ರು ಸಭಾಭವನದಲ್ಲಿ ಹೋಗಿ ಉಳಿ ಅಂತ ಹೇಳ್ತಾರೆ, ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಇವರಿಗೆ ಉಳಿಲಿಕ್ಕೆ ಸದ್ಯ ವ್ಯವಸ್ಥೆ ಮಾಡಿಕೊಟ್ಟು ಬಾಡಿಗೆ ಮನೆ ಒಂದು ಮಾಡಿಕೊಟ್ರೆ ಅವರು ಬದುಕಲಿಕ್ಕೆ ಆಗ್ತದೆ. ಸರ್ಕಾರ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಯಾವ್ಯಾವುದೋ ಯೋಜನೆಗೆಲ್ಲ ಹಾಕ್ತದೆ. ಇಂಥ ಬಡವರ ಬದುಕುವ ನಡೆಯತಕ್ಕಂಥ ಸ್ಥಳಕ್ಕೆ ಹಣ ಹಾಕ್ಲಿಕ್ಕೆ ಸರ್ಕಾರದಲ್ಲಿ ಹಣದ ಕೊರತೆ ಬಹಳ ಇದೆ. ಹಾಗಾಗಿ ಕೂಡಲೇ ಜನಪ್ರತಿನಿಧಿಗಳು ಸಂಬಂಧಿಸಿದವರು ಇವರಿಗೆ ಒಂದು ವಾಸ್ತವಿಕವಾಗಿ ಅನೇಕ ವರ್ಷಗಳಿದ್ದಂಥ ಮನೆ ಪಿಚಿಂಗ್ ಕಟ್ಟಿಕೊಟ್ಟು ಈ ಮನೆಯನ್ನು ದುರಸ್ತಿ ಮಾಡಿಕೊಟ್ರೆ, ಇಲ್ಲ ದುರಸ್ತಿಗೆ ಅನುದಾನವನ್ನು ಕೊಟ್ಟರೆ ಅವರು ಉಳಿದರಂತೆ ಶಿರ್ಸಿ ನಗರದ ನಿವಾಸಿಗಳಾಗಿ ಬದುಕ್ತಾರೆ. ಆ ಬದುಕಿಗೆ ಅವರೊಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ನನ್ನ ವೈಯಕ್ತಿಕ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.